ಈ ವೆದರಲ್ಲಿ ಜಾಗಿಂಗ್ ಮಾಡಿದ್ರೆ ಮನ್ಸಿಗೆ ಸ್ವಲ್ಪ ನಿರಾಳ ಆಗುತ್ತೆ ಅನ್ಕೊಂಬಂದೆ. ಬಟ್ ಅಣ್ಣನ ನೆನಪಿಂದ ಆಚೆ ಬರೋಕ್ಕೆ ಆಗ್ತಾಯಿಲ್ಲ. ಅವ್ನು ಯಾಕೆ ಅವತ್ತ ಬೆಟ್ಟದ ಮೇಲೆ ಹೋದ? ಅದಕ್ಕೆ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಏನಾದರೂ ಹಂಗೆ ಮಾಡಿದ್ನ? ಅವ್ನು ಯಾರಿಗೂ ಹೇಳ್ದೆ ಕೇಳ್ದೆ ಅಲ್ಲಿಗೆ ಹೋಗಿದ್ದಕ್ಕೆ ಅವ್ನ ಜೀವ ಕಳ್ಕೊಳ್ಳೋ ಥರ ಆಯಿತು. ಅವ್ನು ನನಗೋ ಅತ್ತಿಗೆಗೋ ಯಾರಿಗಾದರೂ ಒಂದು ಮಾತು ಹೇಳಿದಿದ್ರು ಅವನು ಹೆಂಗಾದರೂ ಮಾಡಿ ಉಳಿಸ್ಕೋಬೋದಾಗಿತ್ತು. ನಿನ್ ಮುಖ ನೋಡ್ತಾ ಇದ್ರೆ ದುಃಖ ಕಾಣ್ತಾ ಇದೆ. ನಿನ್ನ ಮನೆಯಲ್ಲಿ ನಿನ್ನ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂತ. ಹೋದೋರು ಯಾವತ್ತೂ ವಾಪಸ್ಸು ಬರಲ್ಲ, ಅದು ವಿಧಿ ಲಿಖಿತ. ಹೋದೋರ ಹೆಸರಲ್ಲಿ ಕೊರಗ್ತಾ ಕೂರೋದ್ಕಿಂತ ಅವರ ಹೆಸರಲ್ಲಿ ಶಾಂತಿಗಾಗಿ ಹೋಮ ಹವನ ಮಾಡಿಸೋದು ಒಳ್ಳೇದು. ಆಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸರಿನಾ ತಪ್ಪು ಅಂದ್ಕೊಳ್ಳೋದು, ತಪ್ಪನ್ನ ಸರಿ ಅಂದ್ಕೊಳ್ಳೋದು ಮೊದಲು ಬಿಡಿ, ಎಲ್ಲವೂ ಸರಿ ಆಗುತ್ತೆ. ಬುಡ್ಬುಡ್ಕೆ ನುಡಿತೈತೆ, ಬುಡ್ಬುಡ್ಕೆ ನುಡಿತೈತೆ. ಏನು ಹೇಳಿದ್ರು ಇವರು? ಯಾಕಂಗೆ ಹೇಳಿದ್ರು? ಕೈ ಬಿಟ್ಟು ಹೋದವರು ಅಂದರೆ ದೀಪ ಅವರು ಮತ್ತು ಅಣ್ಣ. ಶಾಂತಿ ಕೋರೋದಕ್ಕೆ ದೀಪ ಅವ್ರು ಸತ್ತಿಲ್ಲ ಅಂತ ನನಗೆ ಗೊತ್ತು. ಇವ್ರು ಮೋಸ್ಟ್ಲಿ ಅಣ್ಣಂಗೋಸ್ಕರ ಹೋಮ ಮಾಡಿಸು ಅಂತ ಹೇಳಿರಬೇಕು. ಅಣ್ಣಂಗೋಸ್ಕರ ಯಾವ ಕಾರ್ಯನೂ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ಹೋಮನಾದರೂ ಮಾಡಿಸಿದ್ರೆ ಅವನ ಆತ್ಮಕ್ಕೆ ಶಾಂತಿನಾದರೂ ಸಿಗುತ್ತೆ ಅನಿಸುತ್ತೆ. ಕಾಫಿ ಕುಡಿತೀರಾ? ಬೇರೆ ಏನಾದರೂ ಮಾಡಿಕೊಡ್ಲಾ? ಗುಡ್ ಮಾರ್ನಿಂಗ್. ಯಾ ಮಾತಾಡಿದ್ರ? ಏನೂ ಸಮಸ್ಯೆ ಆಗಿಲ್ಲಲ್ಲ? ಇಲ್ಲ, ನೆನ್ನೆಯಿಂದ ಇವ್ರ ಪಾಡಿಗೆ ಇವರಿದ್ದಾರೆ, ಏನೂ ಮಾತಾಡಿಲ್ಲ. ಹೇಗಿದ್ದೀರಾ? ಈಗ ಬೆಟರ್ ಫೀಲ್ ಆಗ್ತಾ ಇದೆಯಾ? ಯಾರು ನೀವು? ಯಾಕೆ? ನಾನು ಗೊತ್ತಿಲ್ವಾ? ನಾನು ನಿಮ್ಮ ಫ್ರೆಂಡು. ಫ್ರೆಂಡಾ? ಯಾವ ಫ್ರೆಂಡು? ಸರಿ ಹೋಗ್ಲಿ ಬಿಡಿ. ನಿಮ್ಮ ಹೆಸರು ಏನು ಅಂತ ಗೊತ್ತಿದೆಯಾ? ಈಗ ನೀವು ಹೋಗಿದ್ದ ಕಾಡಲ್ಲಿ ಮರದ ಕಳ್ಳು ಸಾಗಾಣಿಕೆ ನಡೀತಿತ್ತು. ಅದ್ರ ಬಗ್ಗೆ ನಿಮ್ಗೇನು ಗೊತ್ತು? ಅಲ್ಲಿ ನೀವು ಏನು ನೋಡಿದ್ರು ಹೇಳಿ, ಅದರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಕಳ್ಳರಿಂದ ಕಾಡನ್ನ ನಾಶ ಆಗೋದನ್ನಾದ್ರೂ ಉಳಿಸ್ಬೋದು. ನನಗೇನೋ ಗೊತ್ತಿಲ್ಲ. ಇದನ್ನೆಲ್ಲ ನೀವು ಯಾಕೆ ನನ್ನ ಹತ್ರ ಕೇಳ್ತಾ ಇದ್ದೀರಾ? ಒಂದು ನಿಮಿಷ ಬಂದೆ. ಹಲೋ, ಪರವಾಗಿಲ್ಲ, ಅದು ಯಾರು ಅಂತ ಹುಡುಕಿ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಸಿಕ್ಕಿದ ಕೂಡಲೇ ಆ್ಯಕ್ಷನ್ ತಗೊಳ್ಳೋಣ. ಥ್ಯಾಂಕ್ ಯು. ಏನು ವಿಷಯ? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ? ನೋಡು, ಈ ವ್ಯಕ್ತಿ ಇಲ್ಲಿರೋದು, ನೀನು ಅವ್ರನ್ನ ನೋಡ್ಕೊಳ್ತಾ ಇರೋದು, ನಾನು ಬಂದು ಹೋಗೋದು, ಇದು ಯಾವುದು ಯಾರಿಗೂ ಗೊತ್ತಾಗಬಾರ್ದು. ಸ್ಪೆಷಲಿ ನಿಮ್ಮ ಅಪ್ಪನಿಗೆ ಮಾತ್ರ ಗೊತ್ತಾಗಲೇಬಾರ್ದು. ಈ ಕೇಸು ತುಂಬ ಸೀಕ್ರೆಟ್ ಆಗಿರ್ಬೇಕು. ಅರ್ಥ ಆಯ್ತಾ? ನಾನು ಏನೇ ಮಾಡಿದ್ರು ಯಾಕೆ ನೀನು ನನ್ನ ನಂಬ್ತಾನೆ ಇಲ್ಲ ನರಸಮ್ಮ? ನೀನು ನನ್ನ ಸೌಂದರ್ಯಕ್ಕೆ ಬೀಳಲ್ಲ ಅಂತ ನಾನು ನನ್ನ ಗುಣನ ಚೇಂಜ್ ಮಾಡಿಕೊಂಡು ಒಳ್ಳೆಯವಳಾಗಿದ್ದೀನಿ. ಆದರೂ ನೀನು ನನ್ನ ಪ್ರೀತಿನ ಒಪ್ಕೊಳ್ತಾನೆ ಇಲ್ವಲ್ಲ? ನನ್ನೀ ಬದಲಾವಣೆಗೆ ನೀನೇ ಕಾರಣ. ನನ್ನಂಥ ಸೌಂದರ್ಯ ತುಂಬಿರೋ ಹುಡುಗಿನ ನೀನು ಯಾಕೆ ದೂರ ತಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಡ 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 ಬೇಡ. ಏನಾಯ್ತು? ಗಾಬರಿ ಆಗ್ಬಿಡಿ. ಭಯ ಆಗ್ತದೆ. ಬೇಡ. ಏನಾಗಲ್ಲ, ನಾವಿದ್ದೀವಲ್ವಾ, ಧೈರ್ಯವಾಗಿರಿ. ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಯಾಕೆ ಹಿಂಗೆ ಹಾಡ್ತಾ ಇರೋರು? ಇಷ್ಟೊಂದು ಹೆದರ್ಕೊಳ್ಳೋದಕ್ಕೆ ಏನು ಕಾರಣ ಇರ್ಬೋದು? ನನಗೂ ಅದೇ ಗೊತ್ತಾಗ್ತಿಲ್ಲ. ಇವರೇ ಏನಾದರೂ ಹೇಳಿದ್ರೆ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದನ್ನೆಲ್ಲ ಹೇಳೋದಕ್ಕೆ ಇವ್ರಿಗೇನು ಜ್ಞಾಪಕನೇ ಇಲ್ವಲ್ಲ.
ಮಾವ, ನಾನು ಸೌಂದರ್ಯ ಹತ್ರ ಭಾವನ ಬಗ್ಗೆ ಮಾತಾಡಿದೆ. ಆದರೆ ನನಗೆ ಇದು ಒಂದು ಅರ್ಥ ಆಗ್ತಿಲ್ಲ. ಅದು ಹೆಂಗೆ ಭಾವ ಅವ್ರಿಗೆ ಹೇಳ್ದೇನೆ ವಿದೇಶಕ್ಕೆ ಹೊಟ್ಟೋದ್ರು? ಈ ಮನೆ ವ್ಯವಹಾರ, ಆಫೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅವರೇ ತಾನೇ ನೋಡ್ಕೋತಿರೋದು. ಅಂಥದ್ರಲ್ಲಿ ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಹೆಂಗೆ ನಾಟಕ ಆದರೂ ಗೊತ್ತಾ? ಭಾವನೆಲ್ಲಿ ಕರೆಸಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನಂಗೆ ಅನಿಸ್ತಿದೆ ಮಾವ. ಸೌಂದರ್ಯ ದ್ವೇಷದ ಬಗ್ಗೆ ನಂಗೆ ಗೊತ್ತಿದ್ರೂ ನಾನು ಇಂಥ ಕೆಲಸ ಮಾಡಿಬಿಟ್ನ ಇಲ್ವಾ? ಅವರೇ ತಾನೇ ಧರ್ಮಾಧಿಕಾರಿನ ಬಲಿ ತಗೊಂಡಿತ್ತು. ದೀಪ ಅವ್ರ ಕೆಲ್ಸಕ್ಕೆ ಅಡ್ಡ ಬಂದ್ಲು ಅಂತ ಅವಳನ್ನ ಸಾಯಿಸೋಕ್ಕೂ ಹೊರಟಿದ್ರು ತಾನೆ. ಹೇಗೋ ನಾನು ಬಚಾವಾದೆ. ಆದರೆ ಭಾವನ್ಗೂ ಇವ್ರು ಏನೋ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಿದೆ. ದಿಶಾ, ಏನು ಹೇಳ್ತಿದ್ಯಾ ನೀನು? ಅಂದರೆ ನಮ್ಮಣ್ಣ ಕಾಣದೇ ಇರೋ ಹಿಂದೆ ಆ ಸೌಂದರ್ಯನ ಕೈವಾಡ ಇದೆ ಅಂತ ಹೇಳ್ತಿದ್ಯಾ? ನಮ್ಮಣ್ಣನ ಜೀವಕ್ಕೆ ಆ ಸೌಂದರ್ಯ ಏನಾದರೂ ಅಪಾಯ ಮಾಡಿರ್ಬೋದು ಅಂತ ಹೇಳ್ತಿದ್ಯಾ ನೀನು? ಹ್ಞೂ ಅಕ್ಕ, ಇದ್ರೂ ಇರ್ಬೋದು. ಮತ್ತು ಯಾಕೆ ಎಲ್ಲರೂ ಸುಮ್ಮನೆ ಇದ್ದೀರಾ? ಅಕ್ಕ, ಈಗ ನಮಗೆ ಬಂದಿರೋದು ಬರೀ ಅನುಮಾನ, ಸಾಕ್ಷಿ ಏನೂ ಇಲ್ಲ. ಹಸ್ಬೆಂಡ್ ಬೇರೆ ಅವ್ರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ವೇಳೆ ಆ ಸೌಂದರ್ಯ ಏನಾದರೂ ನಮ್ಮ ಅಣ್ಣನ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡಿದ್ರೆ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ಸೌಂದರ್ಯ ಎಷ್ಟು ಕೆಟ್ಟವಳು ಅಂತ ನಂಗೆ ಗೊತ್ತಿದ್ರು ಏನು ಮಾಡೋಕ್ಕಾಗದೇ ಇರೋ ಸ್ಥಿತಿಲಿ ನನ್ನನ್ನು ಇಟ್ಟಿದೆಯಲ್ಲ ದೇವ್ರೆ. ಯಾಕೆ ಈ ಥರ ಶಿಕ್ಷೆ ಕೊಡ್ತಿದೀಯಾ? ಈ ಅನ್ಯಾಯನೆಲ್ಲ ನೋಡಿಕೊಂಡು ಹೇಗೆ ತಾನೇ ಸಹಿಸ್ಕೊಂಡಿರಲಿ? ಆದಷ್ಟು ಬೇಗ ನನಗೂ ಮಾತಾಡೋ ಥರ ಮಾಡು, ಎದ್ದು ನಡೆದಾಡೋ ಥರ ಶಕ್ತಿ ಕೊಡು ಪ್ಲೀಸ್ ದೇವ್ರೆ. ಅಕ್ಕ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಏನಾಗುತ್ತೋ ಅದನ್ನು ನಾನು ಎದುರಿಸ್ತೇನೆ. ಮನೇಲಿ ಈ ಥರ ಎಲ್ಲ ಆಗ್ತಿದ್ರೆ ನಾನು ಹೇಗೆ ಕೆಲಸ ಮಾಡಲಿ? ಅದನ್ನೆಲ್ಲ ನೋಡ್ಕೊಳಕ್ತಾನೆ ನೀವೇ ನನ್ನನ್ನು ದಿಶಾ ಆಗು ಅಂತ ಹೇಳಿರ್ತಾನೆ. ಅಂಥದ್ರಲ್ಲಿ ನೀವೇ ಯೋಚನೆ ಮಾಡ್ತಾ ಕೂತ್ರೆ ಹೇಗೆ? ಏನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಆಫೀಸ್ಗೆ ಹೋಗಿ. ನಿಮ್ಮ ಹೊಸ ಕೆಲಸಕ್ಕೆ ಒಳ್ಳೇದಾಗಲಿ. ಹೋಗಿ ಬನ್ನಿ ಅಕ್ಕ. ಸರಿ ನೋಡು, ಅಪ್ಪನ ನೋಡ್ಕೊಳ್ಳೋದ್ರ ಜೊತೆಗೆ ನೀನು ಅಷ್ಟೇ ಹುಷಾರಾಗಿರು. ಸರಿ ಅಕ್ಕ.